ಅಂದ್ರೆ ಇದು ಬಹುಮುಖ ಪ್ರತಿಭೆಯ ಪ್ರತಿಭಾ ಪ್ರದರ್ಶನ ತರ ಇತ್ತು. ಹಾಕಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಇನ್ಸ್ಟ್ರೂಮೆಂಟ್ಸ್ ನುಡ್ಸೋದನ್ನ ಕಲಿತಾ ಇರೋದ್ರಾಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಓದೋದ್ರಲ್ಲೂ ಕೂಡ ಆಕೆ ಮುಂದಿದ್ದಾಳೆ. ಅಲ್ಲಿ ಹಾಕಿ ಸ್ಟೇಡಿಯಂ ಅಲ್ಲಿ ಒಂದು ಎನರ್ಜಿ, ಮ್ಯೂಸಿಕ್ ಸ್ಟೇಡಿಯಂ ಅಲ್ಲಿ ಒಂದು ಎನರ್ಜಿ, ಒಂದು ಹೆಣ್ಣು ಮಗು ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇವತ್ತು ಈ ಕ್ಷಣ ನಮ್ಮ ಜಯಲಕ್ಷ್ಮಿ ಅವರು ಕಾರಣ. ಜಯಲಕ್ಷ್ಮಿ, ಆಮೇಲೆ ನೀನು ಈ ಹಾಕಿ ಆಡ್ತೀಯಲ್ಲ, ಅದಕ್ಕೆ ಬೇಕಾದಂತ ಪ್ರತಿನಿತ್ಯ ಏನಾದ್ರು ವ್ಯಾಯಾಮ ಅಥವಾ ರನ್ನಿಂಗ್ ಆ ರೀತಿ ಏನಾದ್ರು ಮಾಡ್ತಾ ಇದ್ಯಾ? ಹಾ ಸರ್, ಕೋಚಿಂಗ್ ಎಲ್ಲ ಮಾಡಿಸ್ತಾರೆ. ಓಕೆ, ಈಗ ನನಗೆ ಒಂದೇ ಒಂದು ಅನುಶ್ರೀ ಅವರೇ, ಅಫ್ಕೋರ್ಸ್ ಈಗ ಸಾರಿಗಮಪ ಅಲ್ಲಿ ಇನ್ನೊಂದು 5-6 ತಿಂಗಳು ಇರ್ತಾಳೆ ಅನ್ಕೊಳ್ಳಿ, ಅವಳು ಪ್ರತಿನಿತ್ಯ ಹಾಕಿ ಕೋಚಿಂಗ್ ಮಾಡಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅವಳು ಒಂದು ರಾಜ್ಯ ಮಟ್ಟದಲ್ಲಿ ಆಡಿರುವಂತಹ ಪ್ಲೇಯರ್ ಆದ್ರಿಂದ ಅವಳ ಹಾಕಿ ಕನಸನ್ನು ಕೂಡ ನಾವು ಜೀವಂತವಾಗಿ ಇಡಬೇಕು. ಅದು ಹೆಂಗೆ ಅಂತ ನೀವು ತಂಡದೊಂದಿಗೆ ಮಾತಾಡಿ. ಖಂಡಿತ. ಓಕೆ, ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಲ್ಲಿ ಒಂದು ಸಣ್ಣ ಕೋರಿಕೆ ಇಡ್ತೀನಿ. ಎಲ್ಲೆಲ್ಲಿ ಹಾಕಿ ಆಡ್ಲಿಕ್ಕೆ ತಂಡಗಳಿದೆಯೋ, ಎಲ್ಲೆಲ್ಲಿ ಆ ವಸತಿ ಇದೆಯೋ, ಅಥವಾ ಯಾವ್ದಾದ್ರು ಒಂದು ಕಾಲೇಜಲ್ಲಿ ಹಾಕಿ ಟೀಮ್ ಇದ್ರೆ ದಯವಿಟ್ಟು ನಮ್ಮ ಹುಡುಗಿಗೆ ಇನ್ನೊಂದು 6 ತಿಂಗಳು ಅಲ್ಲಿ ನಿಮ್ಮ ಗೆಸ್ಟ್ ಪ್ಲೇಯರ್ ತರ ನೀವು ಆ ಟೀಮಲ್ಲಿ ಹಾಕೊಳ್ಳಿ. ಸೊ ದಟ್ ಶಿ ಕ್ಯಾನ್ ಪ್ರಾಕ್ಟೀಸ್ ಎವ್ರಿ ವೀಕ್. ನಮಗೆ ನೀವು ಒಂದು ಆಹ್ವಾನ ಕೊಟ್ರೆ ನಮ್ಮ ಮಗುನ ಅಲ್ಲಿ ನಾವು ಕರ್ಕೊಂಬಂದು ಎವ್ರಿ ವೀಕ್ ಆರ್ ಎವ್ರಿ ಒನ್ಸ್ ಇನ್ 2 weeks ವಾಟ್ ಎವರ್ ಬೆಸ್ಟ್ ವಿ ವುಡ್ ವಾಂಟ್ ಹರ್ ಟು ಪ್ಲೇ. ಅಲ್ವಾ ತಾಯಿ? ಆಯ್ತು ಸರ್. ಸೋ ಪ್ರೌಡ್ ಆಫ್ ಯು ತಾಯಿ. ನಿಜಕ್ಕೂ ನಿನ್ನ ತಂದೆ ಹೇಳ್ದಂಗೆ ಅವ್ರ ಜನ್ಮ ಸಾರ್ಥಕ ಆಯ್ತು. ನಿನ್ನ ತರ ಮಗಳನ್ನ ಪಡೆಯೋದಕ್ಕೆ ಅವ್ರ ಜನ್ಮ ಸಾರ್ಥಕ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿ.ಪಿ. ಸರ್. ಖಂಡಿತವಾಗ್ಲೂ ಅವರ ಸ್ಪೋರ್ಟ್ಸ್ ಬಗ್ಗೆ ಇರುವಂತಹ ಒಂದು ಟಚ್ ಅಥವಾ ಪ್ರಾಕ್ಟೀಸ್ ಏನಿದೆ ಅದು ಖಂಡಿತ ಇಲ್ಲಿ ಕಂಟಿನ್ಯೂ ಆಗ್ತಾ ಅವ್ರ ಮ್ಯೂಸಿಕ್ ಕಲಿಯುವಂತಹ ಅವಕಾಶವನ್ನ ಇಲ್ಲಿ ಮಾಡಿಕೊಡಲಾಗುತ್ತೆ. ಅರ್ಜುನ್ ಸರ್, ನನಗೆ ಏನನ್ಸುತ್ತೆ, ಜಯಲಕ್ಷ್ಮಿ ಅಂತಂದ್ರೆ ಹಾಕಿನಲ್ಲಿ ಭಾರತಕ್ಕೆ ಒಂದಿನ ಕ್ಯಾಪ್ಟನ್ ಆಗಿ ಭಾರತಕ್ಕೇನೆ ಒಂದು ದೊಡ್ಡ ಜಯನು ಈ ಮಗು ತಂದುಕೊಡುತ್ತೆ ಅನ್ನೋ ಒಂದೇನೋ ಒಂದು ಮಗು ಕಳೆನಲ್ಲಿದೆ. ನಿಮ್ಮ ತಾಯಿ ಕೂಡ ಹೇಳಿದ ಅವರೆಲ್ಲರ ಕನಸನ್ನ ನೀಗೋದಕ್ಕೆ ನೀನು ಜಯಲಕ್ಷ್ಮಿ ಆಗಿ ಅವ್ರ ಮನೆಗೆ ಬಂದಿದ್ಯಾ. ಬಟ್ ನನಗೆ ಕಾಣುತ್ತೆ ಭಾರತೀಯರ ಕನಸನ್ನ ಈಡೇರ್ಸಕ್ ಹುಟ್ಟಿರಂತ ಒಂದು ಮಗು ನೀನು ಅಂತ ಅನ್ಸುತ್ತೆ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಜಯಲಕ್ಷ್ಮಿ ಅವರೇ. ಅನುರಾಧ ಅವರ ತಂಡಕ್ಕೆ ಆಯ್ಕೆ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. Wow, we have a new rock star coming. ಕರ್ನಾಟಕದ ಹೊಸ ರಾಕ್ ಸ್ಟಾರ್. ಲವ್ಲಿ. ರಜತ್ ಹೆಗಡೆ ಅಂತ ಒಬ್ಬ ಹಾಡ್ತಾನೆ, ನಮ್ಮ ಸಾರಿಗಮಪ ಪ್ರತಿಭೆನೆ. ಒಳ್ಳೆ ವಾಯ್ಸ್. ಅವ್ರ ಓನ್ ಸಂಜಿತ್ who is another rock star from ಸಾರಿಗಮ. ಇವರೆಲ್ಲರೂ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದಾರೆ. ನೀವು ನೋಡ್ಬೇಕು ಸರ್. ಥ್ಯಾಂಕ್ ಯು ವಿ.ಪಿ. ಸರ್. ಆಕ್ಚುಲಿ ಈ ವೇದಿಕೆ ಮೇಲೆ ಈ ಕ್ಷಣ ಈ ವಿಷಯ ನಾವು ಬಹಳ ಹೆಮ್ಮೆಯಿಂದ ಹಂಚ್ಕೊಳ್ಳೇಬೇಕು. ಸೀಸನ್ 13 ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬರ್ತಾರೆ, ಇಲ್ಲೇ ಈ ರೀತಿ ಸ್ಪರ್ಧಿಗಳ ತರ ಹಾಡ್ತಾರೆ, ಎಲ್ಲಾ ಚಾಲೆಂಜ್ ಗಳನ್ನ ತಗೋತಾರೆ. ಆದ್ರೆ ಇವತ್ತು ಸೌತ್ ಇಂಡಿಯಾದ ಎಲ್ಲಾ ದಿ ಬೆಸ್ಟ್ ಹಾಡುಗಳನ್ನ ಹಾಡ್ತಾ ಇದ್ದಾರೆ. ಅವರೇ ನಮ್ಮ ಹೆಮ್ಮೆಯ ಸಂಜಿತ್ ಹೆಗಡೆ. ಇವತ್ತು ಆ ಕಂಟೆಸ್ಟೆಂಟ್ ಹಾಡದಂತ ಹಾಡು ವೇದಿಕೆ ಮೇಲೆ ಈ ಕಂಟೆಸ್ಟೆಂಟ್ ಹಾಡ್ತಿದ್ದಾರೆ ಅಂತ ಅಂದ್ರೆ ಅದು ನಿಜವಾಗ್ಲೂ ಈ ವೇದಿಕೆಯ ಗೆಲುವು, ಸರಿಗಮಪ ಕಾರ್ಯಕ್ರಮದ ಗೆಲುವು. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ನಮ್ಮ ಸರಿಗಮಪ ಕಾರ್ಯಕ್ರಮದ ಹೆಮ್ಮೆಯ ಪ್ರತಿಭೆ ಸಂಜಿತ್ ಹೆಗಡೆ ಅವರಿಗೆ ಪ್ಲೀಸ್.